ಮಕ್ಕಳೇ, ನಿಮ್ಮ FA1 ಎಕ್ಸಾಮ್ನಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ಗಳಲ್ಲೂ ಫುಲ್ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಳೋದು ನಿಮ್ಮ ಆಸೆ ಅಥವಾ ಕನಸಾಗಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಯಾಕಂದ್ರೆ ಇದು ನಿಮ್ಮ FA1 ಎಕ್ಸಾಮ್ನ ರಿಸಲ್ಟ್ ಅನ್ನೇ ಚೇಂಜ್ ಮಾಡತ್ತೆ. ಗುಡ್ ನ್ಯೂಸ್ ಏನು, FA1 ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಎಕ್ಸಾಮ್ಸ್ ಟು ಸ್ಕೋರ್ ಆಗಿದೆ. ಯಾಕೆ ಆ ರೀತಿ ಹೇಳ್ತಾ ಇದ್ದೇವೆ? ಯಾಕಂದ್ರೆ ಸಿಲೆಬಸ್ ಸ್ಮಾಲ್ ಆಗಿರತ್ತೆ. ಒಂದೊಂದು ಸಬ್ಜೆಕ್ಟ್ನಿಂದ ಮ್ಯಾಕ್ಸಿಮಮ್, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ಅಲ್ಲಿ 3 to 5 ಚಾಪ್ಟರ್ಸ್ಗಳಿರುತ್ತೆ, ಬೇರೆ ಸಬ್ಜೆಕ್ಟ್ಸ್ಗಳಲ್ಲಿ 2-3 ಚಾಪ್ಟರ್ಸ್ ಈ ರೀತಿ ಆಗಿರುತ್ತೆ. ಹೀಗಾಗಿ ಸಿಲೆಬಸ್ ಸ್ಮಾಲರು. ಮೋರ್ ಫೋಕಸ್ಡ್ ಪ್ರಿಪರೇಷನ್, ನಿಮಗೆ ಸಿಲೆಬಸ್ ಸ್ಮಾಲರ್ ಆಗಿರೋದ್ರಿಂದ ಹೆಚ್ಚು ಫೋಕಸ್ಡ್ ಆಗಿ ಅವೇ ಟಾಪಿಕ್ಸ್ಗಳ ಮೇಲೆ ಪ್ರಿಪೇರ್ ಮಾಡಲಿಕ್ಕೆ ಎಕ್ಸ್ಟ್ರಾ ಟೈಮ್ ಸಿಗತ್ತೆ. ಹಾಗೆ ರಿವಿಷನ್ ಮಾಡಲಿಕ್ಕೂ ಸಹ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇದೆ. ಹಾಗೆ ಇದು ವರ್ಷದ ಪ್ರಥಮ ಎಕ್ಸಾಮ್. ಯಾವಾಗ ನಮ್ಮ ಫಸ್ಟ್ ಸ್ಟೆಪ್ ಕರೆಕ್ಟ್ ಆಗಿರತ್ತೋ ಅದಾದ್ಮೇಲೆ ಉಳಿದಂತಹ ಸ್ಟೆಪ್ಸ್ಗಳು ಅಷ್ಟೇ ಕರೆಕ್ಟ್ ಆಗ್ತಾ ಹೋಗುತ್ತೆ. ಹೀಗಾಗಿ ಇದನ್ನ ಕರೆಕ್ಟ್ ಆಗಿ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗತ್ತೆ. ಸೊ ಸ್ಮಾಲರ್ ಸಿಲೆಬಸ್, ಬಟ್ ಕ್ವಶನ್ಸ್ಗಳನ್ನ ಇನ್ ಡೆಪ್ತ್ ಆಗಿ ಕೇಳುವಂತಹ ಚಾನ್ಸಸ್ ಹೆಚ್ಚಿಗೆ ಇದೆ. ಹೀಗಾಗಿ ನಾವು ಥರೋ ಆಗಬೇಕು, ಕರೆಕ್ಟ್ ಆಗಿ ಓದೋದು ಇಂಪಾರ್ಟೆಂಟ್ ಆಗತ್ತೆ. ನೋ ವಾಟ್ ಮ್ಯಾಟರ್ಸ್ ಬಿಫೋರ್ ಸ್ಟಡಿಂಗ್. ಏನು ಮ್ಯಾಟರ್ ಆಗತ್ತೆ ಅಂತ ನಿಮಗೆ ಗೊತ್ತಾಗೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸಿಲೆಬಸ್ ಅನ್ನ ತಿಳ್ಕೊಳ್ಳಿ. ಪದೇ ಪದೇ ಹೇಳ್ತಾ ಇರ್ತೇನೆ, ಟೀಚರ್ಸ್ಗಳಿಗೆ ಈಗಲೇ ಕೇಳಿ, ಮೇಡಮ್ ಸರ್ FA1 ಎಕ್ಸಾಮ್ಗೆ ಯಾವ್ಯಾವ ಚಾಪ್ಟರ್ಸ್ಗಳು ಬರ್ತಾ ಇವೆ. ಇದರಿಂದ ನಿಮಗೊಂದು ಕ್ಲಾರಿಟಿ ಸಿಗತ್ತೆ. ನೀವು ಸ್ಕೂಲ್ಗಿಂತ ಅಹೆಡ್ ಆಗಿರ್ಬೇಕಂದ್ರೆ ನಮ್ಮ ಒನ್ ಶಾಟ್ ವಿಡಿಯೋಸ್ಗಳನ್ನ ನೋಡಿ, ಅದರಲ್ಲಿ ನಾವು ಎಲ್ಲವನ್ನೂ ಸಹ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿದ್ದೇವೆ. ಹಾಗೆ ಟೆಕ್ಸ್ಟ್ ಬುಕ್ ಹೇಗಿದೆಯೋ ಅದರ ಪ್ರಕಾರ ನಾವು ಟೀಚ್ ಮಾಡಿದ್ದೇವೆ. ಇಂಪಾರ್ಟೆಂಟ್ ಟಾಪಿಕ್ಸು ಒಂದು 4 ಚಾಪ್ಟರ್ಸ್ಗಳಿವೆ ಅಂದಮೇಲೆ ಅದರಲ್ಲಿರುವಂಥದ್ದು ಇಂಪಾರ್ಟೆಂಟ್ ಯಾವುದು, ಇದು ನಿಮಗೆ PYQsಗಳಿಂದ ಸಿಗತ್ತೆ. ಪ್ರತಿಯೊಂದು ಸ್ಕೂಲ್ನಲ್ಲೂ ಇದು ಸ್ಕೂಲ್ ಲೆವೆಲ್ನಲ್ಲಿ ತಯಾರಾಗುವಂತಹ ಪೇಪರು. ವೇರಿಯೇಷನ್ಸ್ಗಳಿರುತ್ತೆ, ಬಟ್ ನಮ್ಮ ಎಂಡ್ ಗೋಲು ಬೋರ್ಡ್ ಎಕ್ಸಾಮ್ ಆಗಿರುತ್ತೆ. ಹೀಗಾಗಿ PYQs ಇರ್ಬೋದು, ಹಿಂದಿನ ವರ್ಷದ ಪ್ರಶ್ನೆಗಳು. ಹಾಗೆ ಹಿಂದಿನ ವರ್ಷದ ಬ್ಲೂ ಪ್ರಿಂಟ್ ಅನ್ನು ಸ್ವಲ್ಪ ರೆಫರ್ ಮಾಡಿ. ಯಾಕಂದ್ರೆ ನನಗೆ ಕೇಳಿದ್ರೆ ಸೋಷಿಯಲ್ ಸೈನ್ಸ್ ಅಲ್ಲಿ ಅಥವಾ ಬೇರೆ ಸಬ್ಜೆಕ್ಟ್ಸ್ಗಳಲ್ಲೂ ಓವರ್ ಆಲ್ ಬ್ಲೂ ಪ್ರಿಂಟು ಅಷ್ಟೇನು ಚೇಂಜ್ ಆಗಲ್ಲ ಅನಿಸುತ್ತೆ. 80 to 85% ಅದೇ ಇರುತ್ತೆ, ಮತ್ತೊಂದು 10-15% ಮಿನಿಮಲ್ ಚೇಂಜ್ ಆಗಬಹುದು. PYQsಗಳನ್ನ ನೋಡಿ, ಟೀಚರ್ಸ್ಗಳಿಗೆ ಕೇಳಿ ಯಾವುದು ಮೋಸ್ಟ್ ಇಂಪಾರ್ಟೆಂಟು ಅಂತ. ನಮ್ಮ ಒನ್ ಶಾರ್ಟ್ ವಿಡಿಯೋಸ್ಗಳಲ್ಲಿ, ಸಮ್ಮರಿ ವಿಡಿಯೋಸ್ಗಳಲ್ಲಿ ರಿಪೀಟೆಡ್ ಆಗಿ ಹೇಳಿದ್ದೇವೆ ಯಾವುದು ಇಂಪಾರ್ಟೆಂಟು ಅಂತ. ಎಲ್ಲವನ್ನೂ ಈಕ್ವಲಿ ಸ್ಟಡಿ ಮಾಡಬೇಡಿ, ಸ್ಟಡಿ ಸ್ಮಾರ್ಟ್. FA1 ಎಕ್ಸಾಮ್ಗೆ ಸ್ಕೂಲ್ ಲೆವೆಲ್ ತಯಾರಾಗತ್ತೆ. ಹೀಗಾಗಿ ಟೀಚರ್ಸ್ಗಳು ಪಾಠ ಮಾಡಬೇಕಾದ್ರೆ ನೀವು ಕ್ಯಾಚ್ ಮಾಡ್ಕೊಳ್ಬಹುದು ಅವರು ಯಾವುದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ. ಹಾಗೆ ನಿಮಗೆ ಬೋರ್ಡ್ ಎಕ್ಸಾಮ್ನ ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳಿಂದಲೂ ಸಹ ಐಡಿಯಾ ಸಿಗುತ್ತೆ ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳಬಹುದು ಅಂತ. ನಮ್ಮ ಎಂಡ್ ಗೋಲು ಬೋರ್ಡ್ ಎಕ್ಸಾಮ್ ಆಗಿದೆ. ಅದಕ್ಕೋಸ್ಕರ ನಾವು ಥರೋ ಆಗಿ ಪ್ರಿಪೇರ್ ಆಗೋದು ಇಂಪಾರ್ಟೆಂಟ್ ಆಗತ್ತೆ. ಅದಲ್ಲದೆ ಫಸ್ಟ್ 2-3 ಚಾಪ್ಟರ್ಸ್ಗಳಲ್ಲಿ ಬಹಳಷ್ಟು ಕಾನ್ಸೆಪ್ಟ್ಸ್ಗಳು ಈಸಿ ಆಗಿರುವಂತಹದ್ದಾಗಿದೆ. ಹೀಗಾಗಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಿದ್ರೆ ಈ 3 ಚಾಪ್ಟರ್ಸ್ಗಳನ್ನ ನೀವು ಕವರ್ ಮಾಡ್ದಂಗೆ ಆಗತ್ತೆ. ನೆಕ್ಸ್ಟ್ ಡೈರೆಕ್ಟ್ SA1 ಎಕ್ಸಾಮ್ಗೆ ಓದಿದ್ರು ಸಾಕು. ಬಟ್ ಈ FA1ಗೆ ಇವುಗಳ ಮೇಲೆ ಫುಲ್ ಫೋಕಸ್ ಅನ್ನ ತೋರಿಸೋದು ಇಂಪಾರ್ಟೆಂಟು. ಲರ್ನ್ ಫಸ್ಟ್ ದೆನ್ ರಿವೈಸ್. ಮೊದಲು ತಿಳಿರಿ, ಅದಾದ್ಮೇಲೆ ರಿವಿಷನ್ ಮಾಡಿ. ಸೊ ಯಾವ್ದು ಕಾನ್ಸೆಪ್ಟ್ ಇದೆಯೋ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ರಿವಿಷನ್ನಿಗೆ ಹೋಗಿ. ಬಹಳಷ್ಟು ಮಕ್ಕಳು ಪಾಠನೇ ಓದಿರಲ್ಲ, ಆಗ್ಲೇ ಪಾಠದ ಎಕ್ಸಸೈಸ್ ಅಭ್ಯಾಸ ಭಾಗವನ್ನ ಮಾಡ್ಲಿಕ್ಕೆ ಹೋಗ್ತೀರಾ. ಅದು ಕರೆಕ್ಟ್ ಆದ ಮೆಥಡ್ ಅಲ್ಲ. ಪಾಠವನ್ನ ಓದಿ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಳ್ಳಿ, ಅದಾದ್ಮೇಲೆ ಅಭ್ಯಾಸ ಭಾಗ ಎಕ್ಸಸೈಸ್ ಕ್ವಶನ್ಸ್ಗಳಿಗೆ ಹೋಗಿ. ಇದು ಒಂದು ಪ್ರಾಪರ್ ಫ್ಲೋನಲ್ಲಿರುವಂತಹದ್ದು. ಇಲ್ಲಾಂದ್ರೆ ಟೆಕ್ಸ್ಟ್ ಬುಕ್ನಲ್ಲೇ ಮೊದಲೇ ಕ್ವಶನ್ಸ್ಗಳನ್ನ ಕೊಟ್ಬಿಡ್ತಿದ್ರಲ್ಲ, ಆ ರೀತಿ ಕೊಡ್ತಾ ಇಲ್ಲ. ಅವ್ರು ಮೊದಲು ಟಾಪಿಕ್ ಅನ್ನ ಕೊಡ್ತಾರೆ, ಅದಾದ್ಮೇಲೆ ಕ್ವಶನ್ ಅನ್ನ ಕೊಡ್ತಾರೆ. ಯಾಕಂದ್ರೆ ನಾವು ತಿಳಿದು ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಸೊ ಆ ಪ್ರೊಸೆಸ್ ಅನ್ನ ಫಾಲೋ ಮಾಡಿ. ಲರ್ನಿಂಗ್ ಅಂಡ್ ರಿವಿಷನ್ ಆರ್ ಡಿಫ್ರೆಂಟ್. ಲರ್ನಿಂಗ್ ಅಲ್ಲಿ ನೀವು 5 ತಾಸು ಸ್ಪೆಂಡ್ ಮಾಡಿದ್ದೀರಾ ಅಂದ್ರೆ ರಿವಿಷನ್ ಅಲ್ಲಿ 20 to 25 ಮಿನಿಟ್ಸ್ ಸ್ಪೆಂಡ್ ಮಾಡಬೇಕು. ರಿವಿಷನ್ ಅಂದ್ರೆ ಏನು? ನೀವೇ ನಿಮ್ಮ ಖುದ್ದಾದ ನೋಟ್ಸ್ಗಳನ್ನ ಮಾಡ್ಕೊಂಡಿರ್ತೀರಾ, ಅದನ್ನ ಗ್ಲಾನ್ಸ್ ಥ್ರೂ ಮಾಡೋದು. ಅಥವಾ ಕ್ವಶನ್ಸ್ಗಳಿವೆ, ಅವುಗಳಿಗೆ ಕೀವರ್ಡ್ಸ್ಗಳನ್ನ ನೆನಪು ಮಾಡ್ಕೊಳ್ಳೋದು ಅಥವಾ ಕೀವರ್ಡ್ಸ್ಗಳನ್ನ ಬರಿತಾ ಹೋಗೋದು, ಇದು ರಿವಿಷನ್ ಆಗತ್ತೆ. ರಿವಿಷನ್ ಅಂದ್ರೆ ಮತ್ತೊಂದ್ಸಲ ಓದ್ತಾ ಕೂತ್ಕೊಳ್ಳೋದಲ್ಲ,
ಬಹಳಷ್ಟು ಮಕ್ಕಳು ಈ ಮಿಸ್ಟೇಕನ್ನೇ ಮಾಡ್ತೀರಾ. ರಿವಿಷನ್ ಅಂದ ಕೂಡಲೇ ಪುನಃ ಪುನಃ ಓದೋದು, ಅದಲ್ಲ. ಓದಿದ್ರಲ್ಲೇ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ ನೆನಪು ಮಾಡ್ಕೊಳ್ತಾ ಹೋಗೋದೇ ರಿವಿಷನ್ ಆಗತ್ತೆ. ರೈಟ್, ಎಲ್ಲಾ ಎಕ್ಸಾಮ್ಸ್ಗಳಲ್ಲೂ ನೀವು ಬರಿಬೇಕಾಗತ್ತೆ. ಹೀಗಾಗಿ ರೈಟ್, ಡೋಂಟ್ ಜಸ್ಟ್ ರೀಡ್. ಒಂದ್ಸಲ ಓದಿ, ಒಂದ್ಸಲ ಬರೀರಿ, ಮಿಸ್ಟೇಕ್ಸ್ಗಳನ್ನ ತಿಳ್ಕೊಳ್ಳಿ. ಒಂದ್ಸಲ ಓದೋದು, 10 ಸಲ ಓದೋದು, ಒಂದ್ಸಲ ಬರೆಯೋದು ಎರಡೂ ಸಹ ಒಂದೇ. ಹೀಗಾಗಿ ಆದ್ಮೇಲೆ ಕೀವರ್ಡ್ಸ್ಗಳಿರ್ಬಹುದು, ಏನೇ ಪ್ರಾಬ್ಲಮ್ಸ್ಗಳಿರ್ಬಹುದು, ಅವುಗಳನ್ನ ಸಾಲ್ವ್ ಮಾಡಿ ನಿಮ್ಮ ಮಿಸ್ಟೇಕ್ಸ್ಗಳನ್ನ ಅನಲೈಸ್ ಮಾಡಿ. ಎಲ್ಲಿ ನಾನು ತಪ್ತಾ ಇದ್ದೇನೆ, ಎಲ್ಲಿ ನಾನು ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು. ಯಾಕಂದ್ರೆ ಇಲ್ಲಿಂದಲೇ ನಿಮ್ಮ ಇಂಪ್ರೂವ್ಮೆಂಟ್ ಆಗುವಂತಹದ್ದು. ಡೈರೆಕ್ಟ್ ಎಕ್ಸಾಮಿಗೆ ಹೋಗಿ ನಾನು ತಪ್ಪುಗಳನ್ನ ಮಾಡ್ತೇನೆ ಅನ್ನೋದಲ್ಲ. ಎಕ್ಸಾಮ್ಗಿಂತ ಮುಂಚೆನೆ ಎಲ್ಲ ತಪ್ಪುಗಳನ್ನ ಮಾಡೋದು, ಅವುಗಳಿಂದ ಕಲಿಯೋದು, ಅದನ್ನ ಎಕ್ಸಾಮ್ನಲ್ಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು. ಇದು ಈ ಸೈಡ್ ಹೋಯ್ತು. ಫೋಕಸ್ ಆನ್ ಕಾಮನ್ ಮಿಸ್ಟೇಕ್ಸ್, ಮೇಂಟೈನ್ ಅ ಸ್ಮಾಲ್ ನೋಟ್ಬುಕ್. ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇರ್ತೇನೆ, ಒಂದು ನೋಟ್ಬುಕ್ ಅನ್ನ ಮೇಂಟೈನ್ ಮಾಡಿ. ಈ ನೋಟ್ಬುಕ್ ಅಲ್ಲಿ ಏನಿರಬೇಕು, ನಿಮ್ಮ ಮಿಸ್ಟೇಕ್ಸ್ಗಳಿರಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳಿರಬಹುದು, ಫಾರ್ಮುಲಾಸ್ಗಳಲ್ಲಿ ಮಿಸ್ಟೇಕ್ಸ್ಗಳಾಗಿರ್ಬಹುದು, ಏನಾದರೂ ಸಿಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದೀರೋ ಅವುಗಳನ್ನ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಹೀಗಾಗಿ ಮಿಸ್ಟೇಕ್ಸ್ಗಳನ್ನ ಐಡೆಂಟಿಫೈ ಮಾಡಿ. ಹೇಗೆ ಐಡೆಂಟಿಫೈ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಒಂದು ಕ್ವಶನ್ ಇದೆ ಅಂದಮೇಲೆ ಅದರ ಆನ್ಸರ್ ಸಹ ನಿಮ್ಗೆ ಗೊತ್ತಿರತ್ತೆ. ಇಲ್ಲ ಅಂದರೆ ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಪ್ರತಿಯೊಂದು ಚಾಪ್ಟರ್ನ ಟೆಕ್ಸ್ಟ್ ಬುಕ್ ಕ್ವಶನ್ ಆನ್ಸರ್ಸ್ PYQsಗಳಿವೆ. ನೀವು ಆನ್ಸರ್ನ ಬರೆದಿರ್ತೀರ, ಅದಾದಮೇಲೆ ಅದ್ರ ಜೊತೆಗೆ ಕಂಪ್ಯಾರಿಸನ್ ಮಾಡಿ. ಆಗ ನಿಮಗೇ ಗೊತ್ತಾಗತ್ತೆ ಎಲ್ಲಿ ನಾನು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದೇನೆ, ಎಲ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ. ಆಗ ನೀವು ಮುಂದೆ ಬರಲಿಕ್ಕೆ ಸಾಧ್ಯ. ರಿವಿಷನ್ ಅನ್ನ ಈಸಿ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಂದು ಚಾಪ್ಟರ್ಗೂ ಸಮರಿ ನೋಟ್ಸ್, 1 ಪೇಜಲ್ಲಿ ಶಾರ್ಟ್ಸ್ ನೋಟ್ಸ್ಗಳನ್ನ ಬರೀಕೊಳ್ತಾ ಹೋಗಿ. ಫಾರ್ಮುಲಾ ಶೀಟ್ಸ್ಗಳನ್ನ ಇಟ್ಕೊಳ್ಳಿ, ಕೀವರ್ಡ್ಸ್ ಲೀಸ್ಟ್ಗಳನ್ನ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಲೀಸ್ಟನ್ನು ಮಾಡ್ಕೊಳ್ಳಿ. ನೀವೆಲ್ಲರೂ ಪ್ರಥಮ ಬ್ಯಾಚನ್ನು ಜಾಯ್ನ್ ಆಗಿದ್ರೆ ಇವೆಲ್ಲ ಆಟೋಮೆಟಿಕ್ ಆಗಿ ನಿಮ್ಗೆ ಸಿಕ್ಕೇ ಬಿಡುತ್ತೆ. ಯಾಕಂದರೆ ಆ್ಯಕ್ಚುಯಲ್ ಕ್ಲಾಸಲ್ಲಿ ನಾವು ಅದನ್ನು ಹೇಳ್ತೇವೆ. ಹೀಗಾಗಿ ನೀವು ಪ್ರಥಮ ಬ್ಯಾಚಿಗೆ ಜಾಯ್ನ್ ಆಗಿಲ್ಲ ಅಂದರೂ ಸಹ ನೀವು ರೆಗ್ಯುಲರ್ ಆಗಿ ಯೂಟ್ಯೂಬ್ನಲ್ಲಿ ಬರ್ತಾ ಇರುವಂಥ ನಮ್ಮ ವಿಡಿಯೋಸು, ಲೈವ್ಸು, ಶಾರ್ಟ್ಸ್ಗಳನ್ನ ನೋಡ್ತಾ ಇರಿ. ಅದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಇದರಿಂದ ಏನನ್ನೂ ಸಹ ಮಿಸ್ ಮಾಡ್ಕೊಳ್ಳಲ್ಲ. ಬಟ್ ರಿವಿಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಓದ್ತಾ 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 ಹೋಗ್ತೀರಾ, ಎಕ್ಸಾಮ್ ಹಾಲಲ್ಲಿ ಕೂತಾಗ ಏನೂ ನೆನಪಲ್ಲಿ ಉಳಿಯಲ್ಲ. ನೆನಪಲ್ಲಿ ಉಳಿಬೇಕಂದ್ರೆ ರಿವಿಷನ್ ಮಾಡಬೇಕು. ಸೊ ನಮ್ಮ ಮೈಂಡ್ ಸೆಟ್ಟು ಅತ್ಯಂತ ಕ್ಲಿಯರು. ನಾವು ಯಾವತ್ತೂ ಪಾಸಿಂಗ್ ಮಾರ್ಕ್ಸ್ಗೆ ಗೋಲ್ ಅಲ್ವೇ ಅಲ್ಲ. ನಮ್ಮ ಗೋಲ್ ಇರೋದು ಎವ್ರಿ ಮಾರ್ಕು ಮ್ಯಾಟರ್ ಆಗತ್ತೆ. ಇದೇ ನಮ್ಮ ಗೋಲ್ ಆಗಿರತ್ತೆ. ಪಾಸಿಂಗ್ ಮಾರ್ಕ್ಸ್ಗೋಸ್ಕರ ನಾವು ಯಾವತ್ತೂ ಹೋರಾಡಲ್ಲ. ನಾವು ಹೋರಾಡೋದು ಔಟ್ ಆಫ್ ಔಟ್ ಮಾರ್ಕ್ಸ್ಗೋಸ್ಕರ. 1 ಮಾರ್ಕ್ಸ್ ಇದೆ ಅಂದ್ರೂ ಸಹ ಅದಕ್ಕೆ ನಾವು ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕ್ತೇವೆ. ಯಾಕಂದ್ರೆ ನಮ್ಮ ಗೋಲು ಫುಲ್ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಳೋದಾಗಿದೆ. ಹೀಗಾಗಿ ಇಲ್ಲಿ ತನಕ ನಿಮ್ಮ ಮೈಂಡ್ ಸೆಟ್ ಏನೇ ಇರ್ಬೋದು, ಪಾಸ್ ಆಗಬೇಕು 60%, 70, 80 ಇಲ್ಲ. ಆದರ್ಶ್ ಸರ್ ಕ್ಲಾಸಲ್ಲಿದ್ದೀರಾ ಅಂದಮೇಲೆ ಅಥವಾ ಪರೀಕ್ಷೆಯನ್ನು ನೋಡ್ತಾ ಇದ್ದೀರಾ ಅಂದಮೇಲೆ ನಿಮ್ಮ ಗೋಲು ಒಂದೇ, 100 ಔಟ್ ಆಫ್ 100 ತೆಗೆದುಕೊಳ್ಳೋದು. ಇದಕ್ಕೇನೇನು ಬೇಕು ಎಲ್ಲವೂ ಸಹ ನಮ್ಮ ಪರೀಕ್ಷಾ ಚಾನಲಲ್ಲಿದೆ. ನಾನು ಸಹ ರೆಗ್ಯುಲರ್ ಆಗಿ ವಿಡಿಯೋಸ್ಗಳನ್ನ, ಲೈವ್ಸ್ಗಳನ್ನ ಮಾಡ್ತಾ ಇರ್ತೇನೆ. ಹೀಗಾಗಿ ಈ ಒಂದು ಫುಲ್ ಮಾರ್ಕ್ಸ್ಗೋಸ್ಕರ ನಾವು ಹೋರಾಡೋಣ. ಪಾಸಿಂಗು ಅನ್ನೋದು ನಮ್ಮ ಬಾಯಲ್ಲಿ ಬರೋದೇ ಬೇಡ. ಬರೋದಾದರೆ ಒಂದೇ, ಎವ್ರಿ ಮಾರ್ಕ್ ಮ್ಯಾಟರ್ಸ್. ಹಾಗೆ ಇಂತಹದೇ ವಿಡಿಯೋಸ್ಗಳು ಬೇಕಂದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ಇಂಟ್ರೆಸ್ಟೆಡ್ ಇನ್ ಇಟ್ ಅಂತ. ಕಮೆಂಟ್ಸ್ಗಳನ್ನ ಹಾಕಿ ಮುಂದೆ ಯಾವ ರೀತಿಯ ವಿಡಿಯೋಸ್ಗಳು ಬೇಕು ಅಂತ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.